ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಭೋಗಿ ಹಬ್ಬಕ್ಕೆ ನಾನು ಸೊಪ್ಪೆಲ್ಲ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಮೇನಾಗಿ ಕಬ್ಬು ಹಾಕಬೇಕು. ಪ್ರತಿಯೊಂದು ತರಕಾರಿ, ಗೆಜ್ಜರೆ, ಗೆಣಸು, ನವಿಲುಕೋಸು, ಹಾಗೆ ಬದನೆಕಾಯಿ, ಹೀರೆಕಾಯಿ, ಆಲೂಗಡ್ಡೆ ಪ್ರತಿಯೊಂದೂ ಹಾಕ್ತಾ ಇದ್ದೀನಿ. ಸೊ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ಈ ಕಾಳುಗಳೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ. ನೋಡಿ, ನೋಡಿ ಫ್ರೆಂಡ್ಸ್, ಇದನ್ನು ಎಲ್ಲ ಕಾಳು ಕಡ್ಡಿಗಳೆಲ್ಲ ಇದ್ದಾವೆ. ಸೊ ಇದೊಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತೀನಿ. ಪ್ರತಿಯೊಂದು ಇದೆ. ಇನ್ನು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಳ್ಳೋಣ. ಕಡಿಮೆ ಬಿದ್ದಿತ್ತು, ತರಿಸಿದ್ದೆ. ತುಂಬ ಶಬ್ದ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ಅಲ್ಲಿ ಜಗಳ ಆಡ್ತಾ ಇದ್ದಾರೆ. ಈ ಥರ ಕವರ್ಗಳೆಲ್ಲ ನಾನೊಂದು ಬ್ಯಾಗಲ್ಲಿ ಹಾಕಿಟ್ಬಿಡ್ತೀನಿ, ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ತೊಗರಿಬೇಳೆ ಹಾಕೊಳ್ತೀನಿ ನೋಡಿ. ತುಂಬ ಶಬ್ದ ಬರ್ತಾ ಇದೆ ಫ್ರೆಂಡ್ಸ್, ಏನು ಮಾಡಲಿ? ಜಗಳ ಆಡ್ತಾ ಇದ್ದಾರೆ ಬೆಳಗ್ಗೆ ಆ ಕಡೆ. ನೋಡಿ, ಇನ್ನೊಂದು ಸ್ವಲ್ಪ ತೊಗರಿಬೇಳೆ ಹಾಕೊಳ್ತೀನಿ. ನಮ್ಮ ಮನೆಯಲ್ಲಂತೂ ದೊಡ್ಡ ಪಾತ್ರೆಯಲ್ಲಿ ಮಾಡಿಬಿಡಮ್ಮ ಅಂತ ಹೇಳಿದ್ದಾರೆ. ಹಾಗೆ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊಳ್ತೀನಿ. ಪ್ರತಿಯೊಂದೂ ಹಾಕಿದೆ, ಕಡಲೆಬೇಳೆ, ತೊಗರಿಬೇಳೆ. ಅದು ಸ್ವಲ್ಪ ಕಡಿಮೆ ಬಿದ್ದಿತ್ತು, ಹಾಗಾಗಿ ಇವಾಗ ಒಂಚೂರು ಕಡಲೆಬೇಳೆನ ತಗೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಎಷ್ಟು ಕಾಳು ಕಡ್ಡಿ ಎಲ್ಲ ಇದ್ದಾವೆ. ಹೆಲ್ದಿ ಅಲ್ವಾ? ಸೀರೆ ಉಟ್ಕೊಂಡು ಬಂದಿದ್ದೀನಿ. ಹಸಿರಿನ ಸಂತೆ, ಭೋಗಿ ಹಬ್ಬ, ತರಕಾರಿ ಎಲ್ಲ ಹಸಿರು, ಸೊಪ್ಪೆಲ್ಲ ಹಸಿರು. ಸೊ ಹಾಗಾಗಿ ಹಸಿರು ಸೀರೆ ಉಟ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಹಿಂಗೆ ಹಾಕ್ಕೊಂಡು ಪಟಾಪಟ್ ಕೆಲಸ ಮಾಡ್ಕೊತೀನಿ. ಹಾಗೆ ಕಾಳೆಲ್ಲ ತೊಳೆದಾಗಿದೆ. ನಾನೇ ಶಬ್ದ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಈ ಕಾಳನ್ನು ನಾನು ಒಂದು ಕುಕ್ಕರಿಗೆ ಹಾಕ್ಕೊಂಡು, ಇದು ತುಂಬ ನುಣ್ಣಗೂ ಬೇಯಿಕೋಬಾರ್ದು. ಸೊ ಹಾಗಾಗಿ ಪ್ರತಿ ವರ್ಷ ನಾನು ಎಲ್ಲ ಒಂದರಲ್ಲೇ ಹಾಕ್ಕೊಂಡ್ಬಿಡ್ತಿದ್ದೆ. ಬಟ್ ಈ ವರ್ಷ ಸ್ವಲ್ಪ 2 ಕುಕ್ಕರಲ್ಲಿ 2 ಥರನೂ ಬೇಯಿಸ್ಕೊಳ್ಳೋಣ, ಆಮೇಲೆ ಮಿಕ್ಸ್ ಮಾಡಿದ್ರೆ ಆಯಿತು ಅಂತ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರಿಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೆಳಗ್ಗೆ ಜಗಳ, ಏನಕ್ಕೆ ಎಷ್ಟು ಜಗಳ ಆಡ್ತಾರೆ? ನೋಡಿ, ಇದನ್ನು ನಾನು ಪ್ರತಿಯೊಂದನ್ನು ಕುಕ್ಕರಿಗೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿ, ಇವಾಗ ಇದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ. ಇದನ್ನು ಹಾಕೊಂಡು ಸ್ವಲ್ಪ ಅರಿಶಿಣ ಹಾಕೊಳ್ತೀನಿ. ತೋರಿಸ್ತೀನಿ ರೀ. ನೋಡಿ, ಈ ಥರ ನಾನು ಎಲ್ಲ ಕಾಳುಗಳನ್ನು ಹಾಕಿದ್ದೀನಿ. ಶೇಂಗಾ ಕೂಡ ಹಾಕಿದ್ದೀನಿ. ಶೇಂಗಾನು ಸಖತ್ತಾಗಿರುತ್ತೆ. ಅಂದರೆ ಎಲ್ಲ ಪ್ರೋಟೀನು ನಿಮಗೆ ಸಿಗುತ್ತೆ. ಈ ಥರ ಹಾಕ್ಕೊಂಡು ನೀರು ಹಾಕಿ, ಅರಿಶಿನ ಹಾಕಿ ಇದನ್ನು ಮುಚ್ಚಿಬಿಟ್ರೆ ಒಂದು 4ರಿಂದ 5 ವಿಷಲ್ ಆದರೆ ಸಾಕು. ಹಾಗೆ ಇಲ್ಲಿ ನೋಡಿದ್ರಲ್ಲ, ಇವಾಗ ಇದೆಲ್ಲ ತರಕಾರಿ ಕೂಡ ಹೆಚ್ಕೊತೀನಿ. ಇದು ಹೆಚ್ಕೊಂಡಾಗಿದೆ, ಇದು ಹೆಚ್ಕೋತೀನಿ. ಫ್ರೆಂಡ್ಸ್, ಎಲ್ಲ ತರಕಾರಿನೂ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅವರೆಕಾಯಿ, ಬೀನ್ಸು, ಹಾಗೆ ಇದು ಚಪ್ರದ ಅವರೆಕಾಯಿ ಏನಂತೀರ? ಸೊ ನಾವು ಚಪ್ರದ ಅವರೆಕಾಯಿ ಅಂತೀವಿ. ಹಾಗೆ ಬದನೆಕಾಯಿ ಒಂದು ಕಟ್ ಮಾಡಿಕೊಂಡು ಇವಾಗ ನೀರಲ್ಲೆಲ್ಲ ಹಾಕೋತೀನಿ.
ಇದು ನೋಡಿ ಕಬ್ಬು ಕೂಡ ಹಾಕ್ಕೋತಾ ಇದ್ದೀನಿ ತೊಳ್ಕೊಳ್ಳೋಕ್ಕೆ. ಎಲ್ಲ ತರಕಾರಿನ ಚೆನ್ನಾಗಿ ತೊಳ್ಕೊಳ್ಳೋಣ. ಹಾಗೆ ಮೇಯ್ನಾಗಿ ಬಂದುಬಿಟ್ಟು ಎಳ್ಳು ಬೇಕೇ ಬೇಕು. ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ. ಹಾಗೆ ಈ ತರಕಾರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸೊಪ್ಪೆಲ್ಲ ಕ್ಲೀನ್ ಮಾಡಿದ್ದೀನಿ, ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ ಇದೆ ತರಕಾರಿ, ಇದೆಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಎಲ್ಲ ತರಕಾರಿ ಹಾಕಿದೆ ನೋಡಿ. ಪ್ರತಿ ಒಂದು ತರಕಾರಿನೂ ಇದೆ ಇದರಲ್ಲಿ. ನೀರು ಕೂಡ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದ್ರ ಕಟ್ಟು ತೆಗೆದುಬಿಟ್ಟು ನಾನು ತಿಳಿ ಸಾರು ರಸಮ್ ಥರ ಮಾಡ್ತೀನಿ. ಹಾಗೆ ಇದಕ್ಕೆ ಮೇನಾಗಿ ಬಂದುಬಿಟ್ಟು ನೋಡಿ ಎಳ್ಳಿನ ಹಬ್ಬ, ಸೊ ಎಳ್ಳು ಹಾಕ್ತಾಯಿದ್ದೀನಿ ನೋಡಿ. ಎಳ್ಳು ಹಾಕ್ಕೋಬೇಕು. ನಮ್ಮಮ್ಮ ಎಳ್ಳು ಮರೆತರೆ ಎಳ್ಳು ಹಾಕಿದೆಯಾ ಇಲ್ವೋ, ಕಬ್ಬು ಹಾಕಿದೆಯಾ ಇಲ್ಲೋ, ಗೆಣಸು ಹಾಕಿದೆಯಾ ಇಲ್ಲೋ ಅಂತಾರೆ. ಹಾಗೆ ಸ್ವಲ್ಪ ಇದಕ್ಕೂ ಅರಿಶಿನ ಹಾಕ್ಕೊಳ್ತೀನಿ ನೋಡಿ. ಇವಾಗ ಅರಿಶಿನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಕಟ್ಟು ತೆಗಿಬೇಕು. ಕಟ್ಟು ತೆಗೆದು ರಸಮ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಆದರೆ ಸಾಕು. ಇದು ಸೊಪ್ಪು ಮತ್ತು ಸ್ವಲ್ಪ ತರಕಾರಿ ಅಲ್ವಾ, ಬೇಗ ಬೆಂದ್ಕೊಡುತ್ತೆ. ಸೊ ಇವಾಗ 3 ವಿಷಲ್ ಮಾಡ್ಕೋತೀನಿ. ಅಂದರೆ ಮಾಡೋದು ತುಂಬ ಈಸಿ, ಬಟ್ ತಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಹೆಚ್ಕೊಳ್ಳೋದಿದೆ ಅಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇವಾಗ ಹಾಕ್ಕೊಂಡಿದ್ದೀನಿ. ಇದೊಂದು ಮರ್ತ್ಬಿಟ್ಟಿದೆ ತೋರಿಸೋದು. ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹಣ್ಣು, ಈರುಳ್ಳಿ ಅದು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಒಂದು 3/4 kg ಅಷ್ಟು ಹಾಕ್ಕೊಂಡಿದ್ದೀನಿ, ತುಂಬ ಮಾಡ್ತಾಯಿದ್ದೀನಲ್ಲ ಹಾಗಾಗಿ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರ ಅನುಸಾರವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗೆಲ್ಲ ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಮಾಡ್ಕೊಳ್ಳೋಣ. ಇವಾಗ ನಾನು ಕಾಳು ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದೀನಲ್ಲ, ಬಜ್ಜಿ ಪಲ್ಯ ಅಂತಾರೆ. ಹಾಗೆ ನಾವೆಲ್ಲ ಮಿಕ್ಸ್ ತರಕಾರಿ ಕಾಳು ಪಲ್ಯ ಅಂತೀವಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಲವಂಗ, ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊತೀನಿ. ಇದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಹಾಗೆ ಇಲ್ಲಿ ನೋಡಿ, ಹಾಗೆ ಇಲ್ಲಿ ಕಾಳು ಬೇಯಿಸ್ಕೊಂಡಿದ್ದೀನಲ್ಲ ನೋಡಿ, ಎಷ್ಟು ಬೇಗ ಬಂದ್ ಮಾಡಬೇಕು ಅಂತ ಅಂದ್ರೂ ಸ್ವಲ್ಪ ಜಾಸ್ತಿನೇ ಬೆಂದ್ಕೊಂಡ್ಬಿಟ್ಟಿದೆ. ಓಕೆ, ನಡೆಯುತ್ತೆ. ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ಇದು ಕಟ್ಟಿದೆ ಅಲ್ಲ, ಈ ಕಟ್ಟನ್ನು ತೆಗೆದುಬಿಟ್ಟು ರಸಮ್ ಥರ ಮಾಡ್ತೀನಿ. ಸೊ ಈ ಕಟ್ಟು ತುಂಬಾ ಟೇಸ್ಟ್ ಇರುತ್ತೆ. ಇದು ಮತ್ತು ಈಗ ಇದು ನೋಡಿ, ಎರಡು ಮಿಕ್ಸ್ ಮಾಡ್ಕೋತೀನಿ. ಎರಡು ಮಿಕ್ಸ್ ಮಾಡಿಕೊಂಡು ಇದರದ್ದು ಕಟ್ಟು ತೆಗಿತೀನಿ. ಇದನ್ನು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಅದೆರಡು ಮಿಕ್ಸ್ ಮಾಡಿ ಒಗ್ಗರಣೆ ಕೊಡ್ತೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಜಾಸ್ತಿ ಇರೋದ್ರಿಂದ ಸೊ ನೋಡ್ಕೊಂಡು ಹಾಕ್ಕೊಳ್ಳೋಣ. ಹಾಗೆ ರುಬ್ಕೊಂಡಿರೋ ಮಸಾಲೆನೂ ಕೂಡ ಹಾಕ್ಕೊಳ್ತೀನಿ. ಇದೆಲ್ಲ ಒರೆಸ್ಕೊಂಡು ಹಾಕ್ಕೊಳ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಪಾತ್ರೆನೇ ಫುಲ್ ಆಯಿತು ನೋಡಿ. ಈ ಥರ ರುಚಿಯಾದ ಕಾಳು, ಸೊಪ್ಪು, ತರಕಾರಿ ಎಲ್ಲ ಹಾಕಿ ಒಂದು ಪಲ್ಯ ರೆಡಿಯಾಗಿದೆ. ಇವಾಗ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಮಸಾಲೆ ವಾಸನೆ ಎಲ್ಲ ಹೋಗಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಹತ್ಕೋಬೇಕು. ಹಾಗೆ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಬಜ್ಜಿ ಪಲ್ಯ, ಕಾಳು ಪಲ್ಯ ರೆಡಿಯಾಗಿದೆ. ಇವಾಗ ಇದು ಪರ್ಫೆಕ್ಟ್ ಆಗಿದೆ ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಪಲ್ಯ. ಸೊ ರೆಡಿಯಾಗಿದೆ. ಹಾಗೆ ಇಲ್ಲಿ ಹಾಗಲಕಾಯಿ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಪಲ್ಯ ಮಾಡಿ ಸ್ವಲ್ಪ ರೊಟ್ಟಿ ಹಾಕ್ಕೊಳ್ತೀನಿ ನೈವೇದ್ಯಕ್ಕೆ.
ನೋಡಿ, ಕಾಳು ಪಲ್ಯ, ಬಜ್ಜಿ ಪಲ್ಯ ರೆಡಿಯಾಗಿದೆ. ಹಾಗೆ ಇವಾಗ ಹಾಗಲಕಾಯಿ ಪಲ್ಯ ಸ್ವಲ್ಪ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಪಲ್ಯ ಹಾಗೆ ಮೆಂತ್ಯ ಸೊಪ್ಪು ಪಲ್ಯ ಆಗಿದೆ. ಸೊ ಇವಾಗ ಇದು ಪರ್ಫೆಕ್ಟ್ ಆಗಿ ಆಗಿದೆ ನೋಡಿ. ಪಲ್ಯ ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಕಾಳು ಪಲ್ಯ ತರಕಾರಿ ಎಲ್ಲ ಚೆನ್ನಾಗಾಗಿದೆ. ಇವಾಗ ಇದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಪೂಜೆ ಆಯಿತು. ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು, ಸೌತೆಕಾಯಿ, ಹಾಗೆ ಕುರ್ಚಣಿ ಪುಡಿ, ಶೇಂಗಾ ಪುಡಿ, ಕಡಲೆ ಪುಡಿ, ಚಟ್ನಿ ಮತ್ತು ಕೆಂಪು ಚಟ್ನಿ, ಹಾಗೆ ಮೆಂತ್ಯ ಸೊಪ್ಪು ತಾಳಿಸಿದ್ದು, ಇದು ಮುಖ್ಯವಾಗಿ ಈ ಪಲ್ಯ. ಸೊ ಪೂಜೆ ಎಲ್ಲ ಆಯ್ತು. ಇವಾಗ ಈ ಥರ ನಾವು ಸಂಕ್ರಾಂತಿ ಹಬ್ಬದ ಅಂದರೆ ಪೂಜೆ ಮಾಡ್ತೀವಿ ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ ಅಡುಗೆ ಎಲ್ಲ ಆಯಿತು, ಪೂಜೆ ಮಾಡಿ ನೈವೇದ್ಯನೂ ಕೂಡ ಆಯಿತು. ಹಾಗೆ ಇವಾಗ ಊಟಕ್ಕೆ ಕುತ್ಕೊಳ್ಳೋಣ ಅಂತ ಹೇಳಿ ಹಾಗೆ ಏನೆಲ್ಲ ಮಾಡಿದ್ದೀನಿ ಹಬ್ಬಕ್ಕೆ ಅಂತ ತೋರಿಸ್ತೀನಿ ನೋಡಿ. ಇದು ಬಜ್ಜಿ ಪಲ್ಯ, ಸೊ ಕಾಳು ಪಲ್ಯ ಬಜ್ಜಿ ಪಲ್ಯ ಅಂತೀವಿ ನೋಡಿ. ಬಜ್ಜಿ ಪಲ್ಯ ಮಾಡಿದ್ದೀನಿ. ಹಾಗೆ ನೆನ್ನೆನೆ ಈ ಥರ ಕೆಂಪು ಚಟ್ನಿ ಮಾಡಿಟ್ಟಿದ್ದೆ ಹಬ್ಬಕ್ಕಂತಾನೆ, ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಇವೆಲ್ಲ ಇರಲೇಬೇಕು ನೋಡಿ. ಶೇಂಗಾ ಚಟ್ನಿ, ಇದು ಕಡಲೆ ಚಟ್ನಿ, ಹಾಗೆ ಕುರ್ಚಣಿ ಚಟ್ನಿ, ಇದು ಪಲ್ಯ ಚಪ್ಪರದವರೆಕಾಯಿ ಪಲ್ಯ. ಇದು ಅಮ್ಮ ಕಳಿಸಿದ್ದಾರೆ, ಇದು ಅಮ್ಮ ಕಳಿಸಿದ್ದಾರೆ, ಎಣ್ಗಾಯಿ ಮತ್ತು ಚಪ್ಪರದವರೆಕಾಯಿ ಪಲ್ಯ. ಸೊ ಚಟ್ನಿ ಪುಡಿ ಎಲ್ಲ ನಾನೇ ಮಾಡಿದೆ. ಹಾಗೆ ಮೆಂತ್ಯ ಸೊಪ್ಪು ಬೇಳೆ ಹಾಕಿ ಮೆಂತ್ಯ ಸೊಪ್ಪು ಹಾಕಿ ತಾಳಿಸಿದ್ದೆ. ಇದು ಹಾಗಲಕಾಯಿ ಪಲ್ಯ ನೋಡಿ, ಹಾಗಲಕಾಯಿ ಪಲ್ಯ. ಹಾಗೆ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ. ಇವತ್ತು ಫ್ರೆಶ್ ಆಗಿ ನೈವೇದ್ಯಕ್ಕೆ ಮೆತ್ತನ ರೊಟ್ಟಿ ಹಾಕ್ಕೊಂಡಿದ್ದೆ. ಸೊ ಇದು ಕಡ್ಕಲ್ ರೊಟ್ಟಿ ನೆನ್ನೆನೆ ಮಾಡಿದ್ದೆ ನೋಡಿ. ಇವಾಗ ಊಟಕ್ಕೆಲ್ಲ ತಟ್ಟೆ ಬಡಿಸಿದ್ದೀನಿ. ಬಟ್ ನಮ್ಮ ಮನೆಯವರಿಲ್ಲ. ಸೊ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ನೈಟ್ ಬರ್ತಾರೆ, ಸಂಜೆ ಬರ್ತಾರೆ. ಅವರಿದ್ದಿದ್ರೆ ಇನ್ನೂ ತುಂಬ ಖುಷಿ ಆಗೋದು. ನನಗೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅವರಿಗೆ. ಲಾಸ್ಟ್ ಇಯರು ನಾವಿಬ್ಬರು ಸೇರಿ ಎಲ್ರಿಗೂ ಬಾಕ್ಸಲ್ಲಿ ಹಾಕಿ ಇಬ್ಬರು ಸೇರಿ ಜೊತೆಗೆ ಊಟ ಮಾಡಿದ್ವಿ. ಇವಾಗ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ವಿ. ಸೊ ಸಂಜೆ ಬರ್ತಾರಂತೆ. ಇವಾಗ ಇಷ್ಟೆಲ್ಲ ಅಡುಗೆ ಮಾಡಿದ್ದೀವಿ. ಸೊ ಸವಿಯೋಣ ಬನ್ನಿ, ಹೇಗೆ ಟೇಸ್ಟ್ ಆಗಿದೆ ಅಂತ ನೋಡೋಣ. ಊಟ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಈ ಜೋಳದ ರೊಟ್ಟಿ ಊಟ ಅಂದರೆ 1-2 ರೊಟ್ಟಿ ಎಕ್ಸ್ಟ್ರಾ ಹೋಗ್ಬಿಡುತ್ತೆ. ಅದರಲ್ಲಿ ಶೇಂಗಾ ಚಟ್ನಿ, ಮೊಸರು, ಈ ಥರ ಇಷ್ಟೊಂದು ವೆರೈಟಿಯಲ್ಲಿ ಪಲ್ಯ ಅಂತಂದರೆ ಆಹಾ, ಅದು ರುಚಿನೇ ಬೇರೆ. ಯಾವ ಊಟನೂ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ಊಟ. ಇನ್ನು ಮಡಿಕೆ ಕಾಳು ಉಸುಳಿ ಅದು ಒಂದು ಮರ್ತುಬಿಟ್ಟೆ. ಸೊ ಅದೊಂದು ಮರ್ತು ಬಿಟ್ಟಿದ್ದೀನಲ್ಲ ಅಂತ ಬೇಜಾರು. ಓಕೆ, ನೆಕ್ಸ್ಟ್ ಟೈಮ್ ಮಾಡ್ಕೋಬೋದು. ತುಂಬಾ ಟೇಸ್ಟಾಗಿತ್ತು. ಚಟ್ನಿ ಪುಡಿ, ಕೆಂಪು ಚಟ್ನಿ, ಎಲ್ಲ ಪಲ್ಯನೂ ಅಷ್ಟೇ ತುಂಬ ಸಖತ್ತಾಗಿತ್ತು. ಸೊ ಸೂಪರ್ ಟೇಸ್ಟಿ ಊಟ ಇವತ್ತು ನೋಡಿ ಫ್ರೆಂಡ್ಸ್. ಮಧ್ಯಾಹ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಇವರಿಲ್ಲ ಅಂತ ಹೇಳಿ. ಇವಾಗ ಊಟ ಮಾಡ್ತಾ ಇದ್ದಾರೆ. ಚಟ್ನಿ ಪುಡಿ ಬೇಡವಾ? ಚಟ್ನಿ ಪುಡಿ ಮೊಸರು ಹಾಕೊಳ್ಳಿ. ಹಾಕೊಳ್ರಿ. ಹಾಂ ನೋಡಿ, ಇಲ್ಲಿ ಈ ಥರ ಊಟ ಮಾಡಬೇಕು. ಚಟ್ನಿ ಪುಡಿ, ಮೊಸರು, ಮೆಣಸಿನ್ಕಾಯಿ ತಂದಿದ್ರು, ನನಗೆ ತುಂಬ ಇಷ್ಟ. ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಾಗಿತ್ತೇನ್ರಿ? ಗಟ್ಟಿ ಪಲ್ಯ ಚೆನ್ನಾಗಾಗಿತ್ತಾ? ಸಜ್ಜೆ ರೊಟ್ಟಿ ಬೇಕಾ ನಿಮಗೆ? ಮೆತ್ತೆ ರೊಟ್ಟಿನೂ ಇದ್ದಾವೆ ನೋಡಿ ಫ್ರೆಂಡ್ಸ್. ತೆಳ್ಳಿಗೆ ಎಳ್ಳು ಹಾಕಿ, ಎಳ್ಳು ಕಾಣ್ತಾ ಇದೆಯಾ ಫ್ರೆಂಡ್ಸ್? ಎಳ್ಳು ಹಾಕಿ ರೊಟ್ಟಿ ಮಾಡಿದ್ದೆ. ವಿಶೇಷ ಹಬ್ಬ. ಇಷ್ಟ ಆಯಿತಾ? ಹಾಂ. ಸೊ ಇವ್ರು ಬರೋದೇ ಕಾಯ್ತಾ ಇದೆ. ಇವಾಗ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್. ಟೇಕ್ ಕೇರ್. ಗುಡ್ ನೈಟ್ ಹೇಳ್ರಿ. ಗುಡ್ ನೈಟ್ ಫ್ರೆಂಡ್ಸ್. ಬಾಯ್.